ಹೇಳಿದ ಭಾಷೆ ಅಲ್ಲ ಅವನಿಗೆ. ಅಂಕಿತ್, ನಿಂಗೆ ಭಾಷೆ ಇಲ್ಲೋ ನಿಂಗೆ? ಎಂತ ಮಾಡ್ತಿದ್ದೀರಿ? ಬಾ ಮನೆಗೆ ನಡಿ. ಹಲೋ, ಯಾಕೆ ಹೆದರಿಸಿ ಹೊಡೆಲಿಗೆ ಹೋಗ್ತಿದ್ದೀರಾ? ಮಕ್ಕಳು ಮಣ್ಣಲ್ಲಿ ಆಡ್ತಿದ್ದಾರಲ್ಲ ಅದಕ್ಕೆ. ಮತ್ತೇನು ಮಾಡಬೇಕು? ಅವ್ರ ಏಜಲ್ಲಿ ಮನೆಯಲ್ಲಿ ಕುತ್ಕೊಂಡು ಮೊಬೈಲಲ್ಲಿ ಪಬ್ಜಿ ಆಡ್ಕೋಬೇಕಾ? ಹಾಗಲ್ಲ, ಅವರ ಹೆಲ್ತ್ ಹಾಳಾಗ್ತದಲ್ಲ ಅದಕ್ಕೋಸ್ಕರ. ಮಕ್ಕಳು ಮಣ್ಣಲ್ಲಿ ಬಿಸಿಲಲ್ಲಿ ಆಡಿದ್ರೇನೆ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ, ಇಲ್ಲ ಮೆಂಟಲಿ ಔಟ್ ಆಗ್ತಾರೆ. ಓ, ಐ ಡಿಂಟ್ ಇವನ್ ಥಿಂಕ್ ಅಬೌಟ್ ಇಟ್. ಸದ್ಯ ಈಗಲಾದರೂ ಅರ್ಥ ಮಾಡ್ಕೊಂಡ್ರಲ್ಲ. ಛೇ, ಇವತ್ತು ಕ್ಲಾಸಲ್ಲಿ ಮರ್ಯಾದೆ ಪೂರ ಹೋಯ್ತು. ತೆಕ್ ಅದ್ಯಾವಾಗಲೂ ಹೋಗಿದೆ ಅಲ್ಲ. ಪಾಪ ನಾರ್ಮಲ್ ಆಗಿ ಹೋಗಿದ್ರೆ ಅವನಿಗೆ ಅಷ್ಟು ಟೆನ್ಷನ್ ಇರ್ತಿರಲಿಲ್ಲ. ನನ್ನ ಕ್ರಶ್ ಎದುರುಗಡೆ ಹೋಯ್ತಲ್ಲ. ಪಪ್ಪು, ಅವಳು ನನ್ನ ಕ್ರಶು. ಕರ್ಮದ ಕ್ರಶ್ ಅವಳು. ಇನ್ನು ಮರ್ಯಾದೆ ತೆಗೆಯೋದೇ ಅವಳು. ಅವಳು ಕೊಟ್ಟ ಬರ್ಕ್ ಚಾಕ್ಲೇಟ್ ತಿಂದು ಕ್ಲಾಸ್ ರೂಮಲ್ಲಿ ಬರ್ಕ್ ಅಂತ ಬಿಟ್ಟರೆ ಆ ಸ್ಮೆಲ್ ಮೂಸೋದು ಯಾರು? ಟ್ರಾಫಿಕ್ ಪೊಲೀಸ್ ಏರ್ ಪೊಲ್ಯೂಷನ್ಗೆ ಎದುರಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಡ್ಯೂಟಿ ಮಾಡ್ತಿದ್ದಾರೆ. ನಮ್ಮ ಕ್ಲಾಸ್ ಟೀಚರ್ ನೀನು ಮಾಡೋ ಗುಂಕಿ ಪೊಲ್ಯೂಷನ್ಗೆ ಎದುರಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಟೀಚ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆಗಿದ್ದ ಅವಳ ಬರ್ಕಿಂದ ನನ್ನ ಮಾತು ಕೇಳ ಅವ್ನು ಬಿಟ್ಬಿಡು. ಅಣ್ಣ, ನನ್ನ ತಮ್ಮನನ್ನು ಶಾಲೆಗೆ ಬಿಟ್ಟು ಬರ್ತೀರಾ? ತುಂಬ ತಡವಾಗಿದೆ. ಹಾಂ ಹೌದು, ಟೈಮ್ ಆಯ್ತಲ್ಲ. ಯಾಕೆ ಇಷ್ಟ ತಡ? ಅಣ್ಣ, ಏನು ಹೇಳ್ಬೇಕಣ್ಣ, ಶಾಲೆ ಹೋಗಿ ಕಲಿ ಅಂದರೆ ಮೇಡಮ್ ಚೆನ್ನಾಗಿಲ್ಲ ಹೇಳ್ತಾನೆ ಈ ಬಡ್ಡಿ ಮಗ. ಪೇರೆಂಟ್ಸ್ಗೆ ನಿಮ್ಮಂಥ ಮಕ್ಕಳು ಸಿಕ್ಕಿದ ದೇಶ ಉದ್ಧಾರಣೆ. ಅಣ್ಣ, ನಿಮಗೆ ಟೈಮ್ ಆಯ್ತಲ್ಲ ಅಣ್ಣ, ಹೊರಡಿ ಅಣ್ಣ. ಹಲೋ ಮಗ, ನಾಳೆ ಜಾಗಿಂಗ್ ಹೋಗೋಣ, ಬರ್ತೀಯಾ? ಹಾಗೇನೆ ತುಂಬ ದಿನ ಆದಮೇಲೆ ಮೀಟ್ ಆದಾಗೇನೂ ಇರುತ್ತೆ. ಯಾಕೋ ಬೇಡ ಅನ್ಸದೆ ಕೊಡ್ರಿ. ಮಾರ್ನಿಂಗ್ ತುಂಬ ಚಳಿ ಇರುತ್ತಲ್ಲ. ಚಳಿಯಲ್ಲಿ ಮಚ ಇರೋದು. ಸರಿ, ನಾಳೆ ಹೋಗುವ. ಸಂತೋಷ್, ಯಾಕೆ ವಿಕ್ಕಿ ಮೊನ್ನೆಯಿಂದ ಆಫೀಸ್ಗೆ ಬರ್ತಾ ಇಲ್ಲ? ನಿನ್ನೆ ನೈಟ್ ಕಾಲ್ ಮಾಡಿದ್ದ. ಅವನಿಗೆ ಅವನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತೆ. ಅದಕ್ಕೆ ಆಫೀಸ್ಗೆ 1 ವೀಕ್ ಲೀವ್ ಅಂತೆ. ಅವನಿಗೇನು ಹುಚ್ಚಿಡ್ದಿದ್ಯಾ? ಅವನ ಹತ್ರ ಹೋಗಿ ಕೇಳ್ಕೊ.
ಏನ್ ಕೊಟ್ರಿ ಫುಲ್ ಕಿಕ್ಕಾ? ಏನ್ ಕಿಕ್ಕ ಕರ್ಮ, ಒಂದೇ ಸಮನೆ ಕೆಳಗೆ ಮೇಲೆ ಎಲ್ಲ ಬೇಕಾಗ್ತಾ ಉಂಟು. ಕರ್ಮ ನಿಮ್ದು. ಬಾ ಹೋಗುವ, ಬಾ ಮಾರೆ. ನಮಸ್ತೆ ಸರ್. ಹಾಯ್ ವಿಕ್ಕಿ, ಹೇಗಿದ್ದೀರಾ ಎಲ್ರು? ಫೈನ್ ಸರ್. ಸರ್ ನೀವು ನಮ್ಮ ಗಲೀಜ್ ಗ್ಯಾಂಗ್ನ ನೆನ್ಪಿಟ್ಕೊಂಡಿದ್ರಂತ ಈಗಲೇ ಗೊತ್ತಾಗಿತ್ತು ಸರ್. ಅದು ಹಾಗೇನೆ ಪಪ್ಪು, ನಾವು ಯಾವಾಗಲೂ ಯಾರನ್ನು ಚೀತು ಅಂತ ಹೊಗಳ್ತೇವ ಅವರೇ ನಮಗೆ ನೆನಪಿನಲ್ಲಿರೋದು, ಅಂದರೆ ನಿಮ್ಮಂಥವ್ರು. ಅಯ್ಯೋ, ಸ್ಕೂಲ್ಗೆ ಟೈಮ್ ಆಯಿತು, ನಾನು ಇನ್ನು ಹೊರಡ್ತೀನಿ. ಫ್ರೀ ಇದ್ದರೆ 22 ತಾರೀಕಿಗೆ ಶಾಲೆಗೆ ಬಂದು. ಆಯ್ತು ಸರ್, ಆಯ್ತು ಸರ್. ಸರಿ ಸರ್, ಹೋಗಿ. ಚಡ್ಡಿ ನೋಡ, ನನ್ನ ಚಡ್ಡಿ ನೋಡ. ಯಾಕೋ ಇಷ್ಟು ದಿವಸ ನಂತರ ಚಡ್ಡಿ ಹಾಕೊಂಡಲ್ಲ. ಎಷ್ಟು ದಿನ ಗಂಟೆ ಗಾಳಿ ಬಿಟ್ಟಿದ್ಯಾ? ಟಿಪ್ಪಂತರ ಮಾಡುದು ನೋಡವ. ಅಡ್ಗೆ ಸರ್ 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 ನನ್ನ ಮಗನ ಆಕ್ಸಿಡೆಂಟ್ ಆಗಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಸ್ವಲ್ಪ ಆಸ್ಪತ್ರೆಗೆ ಡ್ರಾಪ್ ಕೊಡಿ, ಇಲ್ಲ ಅವ್ರು ಪ್ರಾಣಗಳು ಹೋಗ್ತೇನೆ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಕೈ ಮುಗಿತೇನೆ ಸರ್, ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡಿ ಸರ್, ಒಂದು ಉಪಕಾರ ಮಾಡಿ ಸರ್, ಪ್ಲೀಸ್ 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 ಸರ್, ಪ್ಲೀಸ್ ಸರ್, ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಪ್ಲೀಸ್ ಸರ್, ಪ್ಲೀಸ್. ನೀವೇನು ಹೇಳಿ, ಇದೆಲ್ಲ ನಂಗೆ ಆಗಲ್ಲ ಸರ್ ಸರ್, ಪ್ಲೀಸ್ ಸರ್. ಹೆದರ್ಬಿಡಿ ಸರ್, ನಿಮಗೆ ನಾವಿದ್ದೀವಿ. ಪಪ್ಪು ರವಿ ಬಂದ? ಹಾಂ ಹಾಂ ಬಂದರು. ಹಲೋ ಪಪ್ಪು, ಏನಾಯ್ತು? ಅವ್ರಿಗೆ ಅರ್ಜೆಂಟಾಗಿ 2 ಯೂನಿಟ್ಸ್ ಓ ನೆಗೆಟಿವ್ ಬ್ಲಡ್ ಬೇಕಿತ್ತಂತೆ. ಓ ಹೌದಾ? ಹಾಗಾದರೆ ಒಂದು ಕೆಲಸ ಮಾಡು, ಮೊಬೈಲಲ್ಲಿ ರೆಡ್ ಡ್ರಾಪ್ ಅಂತ ಆ್ಯಪ್ ಇದೆ, ಅದರಲ್ಲಿ ಹೋಗಿ ಬ್ಲಡ್ ಬೇಕಂತ ಹಾಕು, ಡೆಫಿನೆಟ್ಲಿ ಬ್ಲಡ್ ಸಿಗ್ತದೆ. ಹಾಂ ಹಾಗಾದ್ರೆ ಹಾಗೆ ಮಾಡ್ತೇನೆ. ಥ್ಯಾಂಕ್ ಯು ಸರ್, ನೀವು ಇರದಿದ್ರೆ ಅವನ ಜೀವನ ಉಳಿತಿರಲಿಲ್ಲ ಸರ್. ಅಯ್ಯೋ, ಮನುಷ್ಯರಿಗೆ ಹುಟ್ಟಿ ಮಾನ ತೀರದಿದ್ರೆ ಹುಟ್ಟಿ ಏನು ಪ್ರಯೋಜನ ಸರ್? ನಿಜವಾಗ್ಲೂ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯ್ತು ಸರ್. ವಿಕ್ಕೆ ವಿಕ್ಕೆ ವಿಕ್ಕೆ, ಸ್ಕೂಲ್ ಸ್ಟಾರ್ಟ್ ಆಯಿತು, ಸುಮಾರು ಹೊತ್ತಾಯಿತು, ಯಾಕೆ ತಡ? ಸರ್, ನೀವೊಂದು ಮಾತು ಹೇಳಿದೆ, ನೆನಪಿದೆ ನಿಮಗೆ? ನಾವೊಬ್ಬರಿಗೆ ಸಹಾಯ ಮಾಡುವಾಗ ಇನ್ನೊಬ್ಬರ ಪರಿಸ್ಥಿತಿ ಹೇಗಿದ್ರೂ ಹಿಂದೆ ಮುಂದೆ ನೋಡದೆ ಬ್ಲೈಂಡಾಗಿ ಹೆಲ್ಪ್ ಮಾಡೋದನ್ನು ಕಲಿ.
ಅದೇ ನಿನ್ನ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡ್ತದೆ. ಪ್ರತಿಯೊಬ್ಬರಿಗೂ ನೀನು ರೋಲ್ ಮಾಡಲ್ ಆಗೋ ಥರ ನೀನು ಬದಲಾಯಿಸ್ತದೆ. ಅದೇ ನಿನ್ನನ್ನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡ್ತದೆ. ನಿಮ್ಮ ಮಾತಿಗೆ ಅಷ್ಟೊಂದು ವ್ಯಾಲ್ಯೂ ಇದೆ ಅಂತ ಇವತ್ತೇ ಸರ್ ನನಗೂ ಗೊತ್ತಾಗಿದ್ದು. ಪ್ರತಿಯೊಬ್ಬರು ಪೇರೆಂಟ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್ ಮಾತು ಕೇಳುವಾಗ ನಿಮ್ಮಂಥ ಟೀಚರ್ಸ್ ಹೇಳಿದ ಮಾತುಗಳನ್ನು ಯಾಕೆ ಸರ್ ನೆನಪಲ್ಲಿ ಇಟ್ಕೋಬಾರ್ದು? ನಿಮ್ಮಂಥ ವಿದ್ಯಾರ್ಥಿಗಳು ಇರೋದ್ರಿಂದನೇ ನಮ್ಮ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ನಿಮ್ಮಂಥ ಟೀಚರ್ಸ್ ಇರೋದು ನಮ್ಮ ಪುಣ್ಯ ಸರ್. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಹಿರಿಯರು ಹೇಳಿದಂತೆ ಮಕ್ಕಳ ಜೀವನದಲ್ಲಿ ತಂದೆ ತಾಯಿಯ ಕರ್ತವ್ಯ ಎಷ್ಟಿರುತ್ತದೆಯೋ ಗುರುವಿನ ಪಾತ್ರವು ಶಿಷ್ಯನ ಕುರಿತು ಜವಾಬ್ದಾರಿಯುತವಾಗಿರುತ್ತದೆ. ಒಬ್ಬ ಗುರುವು ತನ್ನ ಶಿಷ್ಯನನ್ನು ಎಷ್ಟೇ ಎತ್ತರಕ್ಕಾದರೂ ಏರಿಸಬಲ್ಲ. ದ್ರೋಣಾಚಾರ್ಯರು ಅರ್ಜುನನನ್ನು ಬಿಲ್ಲುವಿದ್ಯೆಯಲ್ಲಿ ಅಪ್ರತಿಮ ವೀರನನ್ನಾಗಿ ಮಾಡಿದರು. ಇಲ್ಲಿ ಗುರುವಿನ ಪಾತ್ರವನ್ನು ಮೆಚ್ಚುವಂಥದ್ದು. ಹಾಗೆಯೇ ಸಚ್ಚರಿತ್ರೆಯಲ್ಲಿ ಕುಷ್ಠರೋಗದಲ್ಲಿದ್ದ ವೇದಧರ್ಮ ಮಹರ್ಷಿಗೆ ದೀಪಕ ಎಂಬ ಶಿಷ್ಯ ಗುರುವಿನ ಆಲನೆ ಪಾಲನೆ ಮಾಡಿದ ಸಂಗತಿ ತಿಳಿದು ಬರುತ್ತದೆ. ಇವೆರಡು ಹೇಳುವುದೇನೆಂದರೆ ಗುರು ಶಿಷ್ಯರ ನಡುವಿನ ಸಂಬಂಧ ಹಾಲಿನಲ್ಲಿ ಬೆರೆತ ನೀರಿನಂತಿರಬೇಕು. ಆಗ ಮಾತ್ರ ನಮ್ಮ ಸಮಾಜ, ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಥ ಗುರು ಶಿಷ್ಯರನ್ನು ಕಾಣಲು ಸಾಧ್ಯ.